ಪ್ರಾಸ್ತಾವಿಕ ನುಡಿಗಳನ್ನ ಸಲ್ಲಿಸೋದಕ್ಕೆ ಮಾನ್ಯ ಸಚಿವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಬೋಲೋ ಭಾರತ್ ಮಾತಾ ಕೇ. ಬಂಧುಗಳೇ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಚಿಕ್ಕಬಳ್ಳಾಪುರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಹು ನಿರೀಕ್ಷಿತ ಭವಿಷ್ಯ ಚರಿತ್ರೆಯಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಈ ಒಂದು ಕ್ಷಣಕ್ಕೆ ಕಾರಣಭೂತರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಬಡವರ ನಮ್ಮ ನಿಮ್ಮೆಲ್ಲರ ಬಡವರ ಇದೇ ಜಾಗದಲ್ಲಿ ಆಗಬೇಕು. ನಾನಿಲ್ಲಿ ಜಾಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ BN ರವಿಕುಮಾರ್ ಅವರೇ, ಹಿರಿಯ ಸಚಿವರು ಆತ್ಮೀಯರಾಗಿರ್ತಕ್ಕಂಥ HC ಮಾದೇವಪ್ಪ ಸಾಹೇಬ್ರೆ, ಮತ್ತೊಬ್ಬರು ಹಿರಿಯರಾಗಿರ್ತಕ್ಕಂಥ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ್ರೆ, ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ರಾಜ್ಯದ ವಸತಿ ಮತ್ತು ವಫ್ ಸಚಿವರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಈ ಒಂದು ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಆಗಲಿಕ್ಕೆ ತನ್ನ ಸಂಪೂರ್ಣವಾದ ಸಹಕಾರವನ್ನ ನೀಡಿರ್ತಕ್ಕಂಥ ಹಿರಿಯಣ್ಣನಾಗಿರ್ತಕ್ಕಂಥ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾಗಿರ್ತಕ್ಕಂಥ ವೆಂಕಟೇಶಣ್ಣವರೇ, ಮತ್ತೊಬ್ಬರು ಇದೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದ ಜನ ಶುದ್ಧ ಕುಡಿಯ ನೀರು ಕುಡಿಬೇಕು ಅಂತ ಹೇಳಿ ಮತ್ತು ಒಳಚರಂಡಿಗೆ ದೊಡ್ಡ ಮಟ್ಟದಲ್ಲಿ ನಮ್ಮ ಜಿಲ್ಲೆಗೆ ಅನುದಾನವನ್ನ ಕೊಟ್ಟಿರ್ತಕ್ಕಂಥ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ BS ಸುರೇಶ್ ಅವರೇ, ಮತ್ತೊಬ್ಬರು ಆತ್ಮೀಯ ಗೆಳೆಯರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಇದೇ ಶಿಡ್ಲಘಟ್ಟದಲ್ಲಿ ಮತ್ತು ಚಿಂತಾಮಣಿಗೆ ಮತ್ತು ಜಿಲ್ಲೆಗೆ ದೊಡ್ಡ ಮಟ್ಟದಲ್ಲಿ ತಮ್ಮ ಸಹಕಾರವನ್ನ ನೀಡ್ತಾ ಇರ್ತಕ್ಕಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ಮತ್ತು ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 18ರ ಅವಧಿಯಲ್ಲಿ ಬರಡಾಗಿರ್ತಕ್ಕಂಥ ನಮ್ಮ ಅವಿಭಜಿತ ಕೋಲಾರ ಜಿಲ್ಲೆಗೆ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರಿನ ಭಾಗ್ಯ KC ವ್ಯಾಲಿ ಮತ್ತು HN ವ್ಯಾಲಿ ಕೊಟ್ಟಿರ್ತಕ್ಕಂಥದ್ದ ಮುಂದುವರೆದ ಭಾಗ ಇವತ್ತು ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ 164 ಕೆರೆಗಳು HN ವ್ಯಾಲಿ 3ನೇ ಹಂತವನ್ನ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರು ಸಭ್ಯ ರಾಜಕಾರಣಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೋಸರಾಜ್ ಸಾಹೇಬ್ರೆ, ಮತ್ತೊಬ್ಬ ಆತ್ಮೀಯ ಗೆಳೆಯ ಪೌರಾಡಳಿತ ಸಚಿವ ಬಹಳ ಸದಾ ಹಸನ್ಮುಖಿ ಆಗಿರ್ತಕ್ಕಂಥ ನನ್ನ ಗೆಳೆಯ ರಹೀಂ ಖಾನ್ ರವರೇ, ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ನಜೀರ್ ಅಹಮದ್ ಸಾಹೇಬ್ರೆ,
ಮತ್ತೊಬ್ಬರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ಪೊನ್ನಣ್ಣ ಅವರೇ, ಹಾಗೂ ವೇದಿಕೆಯಲ್ಲಿ ನಮ್ಮ ಜಿಲ್ಲೆಯ ಹಿರಿಯ ಶಾಸಕರು ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ SN ಸುಬ್ಬಾರೆಡ್ಡಿ ಅವರೇ, ಮತ್ತು ಇದೇ ಕೋಲಾರ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲರ ಆತ್ಮೀಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ಹಿರಿಯರು ನಮ್ಮ ಗೌರಿಬಿದನೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಪುಟ್ಟಸ್ವಾಮಿ ಗೌಡ್ರೆ, ಮತ್ತೊಬ್ಬರು ನಮ್ಮ ಗೆಳೆಯ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರೇ, ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀ ML ಅನಿಲ್ ಕುಮಾರ್ ಅವರೇ, ನಮ್ಮ ಗೌರಿಬಿದನೂರಿನ ಮಾಜಿ ಸಚಿವರು ಆತ್ಮೀಯರು HN ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ HN ಶಿವಶಂಕರ್ ರೆಡ್ಡಿ ಅವರೇ, ಮತ್ತೊಬ್ಬರು ಆತ್ಮೀಯರು ಬೀಜ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ನಂದಿ ಆಂಜನಪ್ಪನವರೇ, ನಮ್ಮ ಆತ್ಮೀಯ ಗೆಳೆಯ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರೇ, ಗೌತಮ್ ಅವರೇ, ಪಲ್ಲವಿ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ಸರ್ಕಾರದ ಇತರ ಎಲ್ಲ ಇಲಾಖೆಗಳ ಅಧಿಕಾರಿ ವರ್ಗದ ಎಲ್ಲ ಹಿರಿಯ ಅಧಿಕಾರಿಗಳೇ, ಹಾಗೂ ಇಲ್ಲಿ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಲೆ ಮೂಲೆಗಳಿಂದ ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮತ್ತು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ, ಬಾಗೇಪಲ್ಲಿ, ಗೌರಿಬಿದನೂರು ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಿಂದ ಬಂದಿರತಕ್ಕಂಥ ಅಸಂಖ್ಯಾತ ಈ ಒಂದು ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ನಾನು ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು, ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಇವತ್ತು ಜಿಲ್ಲೆಯಲ್ಲಿ ಒಂದು ಚರಿತ್ರೆ ನಿರ್ಮಾಣ ಆಗಿದೆ. ಬಂಧುಗಳೇ, ಇವತ್ತು ನಮ್ಮ ಸರ್ಕಾರ 2.5 ವರ್ಷ ಪೂರೈಸಿದೆ. ನಮ್ಮ ಸರ್ಕಾರ 2023ರಲ್ಲಿ ಅಸ್ತಿತ್ವಕ್ಕೆ ಬಂದಂತ ಸಂದರ್ಭದಲ್ಲಿ ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಈ ರಾಜ್ಯದ ಜನತೆ ಮುಂದೆ ಇಟ್ಟಂತವರು ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ನಮ್ಮ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರು. ಅವತ್ತು ಬಹಳಷ್ಟು ಜನ ಇದು ಸಾಧ್ಯ ಇಲ್ಲ, ಇದು ಜಾರಿಗೆ ತರಲಿಕ್ಕೆ ಆಗೋದಿಲ್ಲ, ಹಣಕಾಸಿನ ಸಂಪನ್ಮೂಲ ಕ್ರೋಢೀಕರಣ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಬಹಳಷ್ಟು ಜನ ಮಾಡ್ತಾ ಇದ್ರು. ಆದ್ರೆ ನುಡಿದಂತ ನಡೆದಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ 2 ವರ್ಷ ಪೂರೈಸಿದೆ. 2.5 ವರ್ಷ 1 ಲಕ್ಷ ಕೋಟಿ ಇವತ್ತು ಜನರಿಗೆ, ಇವತ್ತು ಬಡವರಿಗೆ ತಮ್ಮ ಬದುಕನ್ನ ಕಟ್ಕೊಳ್ತಕ್ಕಂಥ ಕಾರಣಕ್ಕೆ ಇವತ್ತು ಅವರಿಗೆ ಒದಗಿಸ್ಕೊಟ್ಟಿರ್ತಕ್ಕಂಥದ್ದು ಸಾಕ್ಷಿಯಾಗಿದೆ. ಇದರ ನಡುವೆ ಯಾವುದೇ ಅಭಿವೃದ್ಧಿಗೆ ಅನುದಾನ ಇಲ್ಲ, ಅನುದಾನದ ಕೊರತೆ ಇದೆ ಅಂತಕ್ಕಂಥ ಮಾತುಗಳನ್ನ ನಾವು ನೀವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ವಿ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ದಯವಿಟ್ಟು ಕ್ಷಮಿಸಿ ಮಾಧ್ಯಮ ಮಿತ್ರರು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ದಯವಿಟ್ಟು ಅವ್ರ ಹೆಸರು ಹೇಳೋದು ಮರ್ತುಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ನಾವು ಮಾಧ್ಯಮಗಳಲ್ಲಿ ಇವತ್ತು ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು, ಆದರೆ ಇವೆಲ್ಲ ಸುಳ್ಳು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಅದನ್ನ ನಿರೂಪಣೆ ಮಾಡ್ತಕ್ಕಂಥ ಒಂದು ಮಹತ್ತರವಾದಂಥ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಇವತ್ತು ಇದೇ ಸ್ಥಳ, ಇವತ್ತು ಏನು ರೇಷ್ಮೆ ನಾಡು, ರೇಷ್ಮೆಗೆ ಹೆಸರು ಗಳಿಸಿರ್ತಕ್ಕಂಥ ಶಿಡ್ಲಘಟ್ಟ ಮತ್ತು ನಮ್ಮ ಜಿಲ್ಲೆ, ಆ ನಮ್ಮ ಜಿಲ್ಲೆಯ ಜನರ ಬದುಕಿನಲ್ಲಿ ಬದಲಾವಣೆ ತರಬೇಕು. ರೇಷ್ಮೆ ಬೆಳೆ ಮಾಡತಕ್ಕಂಥವರು ರೇಷ್ಮೆ ಏನೋ ಒಂದು ಉದ್ಯಮ ಇನ್ನಷ್ಟು ಏನು ಹೆಚ್ಚು ಪ್ರಗತಿ ಸಾಧಿಸಬೇಕು, ಒಳ್ಳೆ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಏನು ರಾಮನಗರದಲ್ಲಿ ಸ್ಥಾಪನೆ ಆಗಿತ್ತು, ಅದೇ ಮಾದರಿಯಲ್ಲಿ ಇವತ್ತು ಒಮ್ಮೆಲೆ ಒಂದೇ ಬಾರಿಗೆ 200 ಕೋಟಿಗಳ ಒಂದು ಅನುದಾನವನ್ನ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರ ಸಹಕಾರದಿಂದ, ಅವರ ಆಶೀರ್ವಾದದಿಂದ ಇವತ್ತು ಇದೇ ಹನುಮಂತಪುರ ಗ್ರಾಮದ ಸಮೀಪದಲ್ಲಿ ಇವತ್ತು ಅದನ್ನ ಕಟ್ಟಡವನ್ನ ಕಟ್ತಕ್ಕಂಥ ಕೆಲಸಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಇವತ್ತು ಶಿಲಾನ್ಯಾಸವನ್ನ ಇವತ್ತು ಹಾಕಿರ್ತಕ್ಕಂಥದ್ದು. ಬಂಧುಗಳೇ, ಈ ರೀತಿ ಹಲವಾರು ಇವತ್ತು ನಮ್ಮ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಕಾರ್ಯಕ್ರಮ ಏನು ಮಾನ್ಯ ಬೋಸರಾಜ್ ಸಾಹೇಬರ ಬಗ್ಗೆ ಹೇಳಿದೆ. ಇವತ್ತು 237 ಕೋಟಿ ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ಈ 2 ತಾಲೂಕುಗಳಲ್ಲಿ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದಕ್ಕೆ ಒಂದು ದೊಡ್ಡ ಯೋಜನೆಯನ್ನ ನಾವು ಅವ್ರ ಮುಂದೆ ತೆಗೆದುಕೊಂಡು ಹೋದಾಗ
ಮಾನ್ಯ ಬೋಸರಾಜ್ ಸಾಹೇಬರು ನಾನು ಅದನ್ನ ಖಂಡಿತ ಮಾಡಿಕೊಡ್ತೇನೆ, ನಿಮ್ಮ ಭಾಗದ ಸಮಸ್ಯೆ ನನಗೆ ಗೊತ್ತಿದೆ ಅಂತ ಹೇಳಿದ್ರು. ಇವತ್ತು ಅವರ ಒಂದು ಕಾರಣದಿಂದ ಇವತ್ತು ನಾವು ಇಲ್ಲಿ ನಮ್ಮ ಕೆರೆಗಳು ಅಲ್ಲ ನೀರು ತುಂಬಿಸುವಂತ ಕೆಲಸ, ಅಂತರ್ಜಲ ವೃದ್ಧಿ ಮಾಡುವಂಥದ್ದು, ರೈತರ ಬದುಕಲ್ಲಿ ಒಂದು ರೀತಿಯಾದಂಥ ಬದಲಾವಣೆ ತರ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಲಿದ್ದೇವೆ. ಮತ್ತೊಬ್ಬರು ಮಾನ್ಯ ಬೈರತಿ ಸುರೇಶ್ ಅವರು ವಿಶೇಷವಾಗಿ ಇವತ್ತು ಅವರ ಖಾತೆಯಿಂದ ನಮಗೆ 100 ಕೋಟಿಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಳೆದ 3 ತಿಂಗಳ ಹಿಂದೆ ಸುಮಾರು 160 ಕೋಟಿಗಿಂತ ಹೆಚ್ಚು ಕಾಮಗಾರಿಗಳಿಗೆ ನಾವು ಪ್ರಾರಂಭ ಮಾಡಿದ್ವಿ. ಈಗ ಮುಂದುವರೆದು ಶಿಡ್ಲಘಟ್ಟದಲ್ಲಿ ಅಮಾನಿ ನಮ್ಮ ರಾಮಸಮುದ್ರ ಕೆರೆಯಿಂದ ಇವತ್ತು ಶಿಡ್ಲಘಟ್ಟ ನಗರ ಮತ್ತು 13 ಹಳ್ಳಿಗಳಿಗೆ ನೀರು ಕೊಡುವಂಥದ್ದಕ್ಕೆ ಇವತ್ತು ಸುಮಾರು 88 ಕೋಟಿಗಳನ್ನು ಬೈರತಿ ಸುರೇಶ್ ಅವರು ಇವತ್ತು ಅವರ ಇಲಾಖೆ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಶಿಡ್ಲಘಟ್ಟದ ನಗರದ ಬೆಳವಣಿಗೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ಬಯಕೆ ಸುಮಾರು 34 ಕೋಟಿಗಳನ್ನು ಇವತ್ತು ಮಾನ್ಯ ಬೈರತಿ ಸುರೇಶ್ ಅವರು ಈ ಒಂದು ಶಿಡ್ಲಘಟ್ಟ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಪ್ರತಿಯೊಂದು ಹೇಳ್ಕೊಂಡು ಹೋದ್ರೆ ಇವತ್ತು ಸಮಯ ಜಾಸ್ತಿ ಇದೆ. ಇವತ್ತು ನನ್ನ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ನನಗೆ ಉನ್ನತ ಶಿಕ್ಷಣ ಇಲಾಖೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಅವಕಾಶ ಅವರೆಲ್ಲರ ಒಂದು ಸಹಕಾರದಿಂದ ಒದಗಿ ಬಂದಿದೆ. ಅದರ ಫಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಒಂದು ದೊಡ್ಡ ಬದಲಾವಣೆಯನ್ನ ತರ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಮೂಲಭೂತ ಸೌಲಭ್ಯಗಳನ್ನ ಇವತ್ತು ಉನ್ನತೀಕರಣ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇದರ ಜೊತೆಯಲ್ಲೇ ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಸುಮಾರು 91 ಕೋಟಿಯ ಪ್ರಥಮ ಹಂತದ ಕಾಮಗಾರಿಯ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಾರಂಭ ಆಗಿರ್ತಕ್ಕಂಥ ಕಾಮಗಾರಿ ಅದರ ಉದ್ಘಾಟನೆ ಇವತ್ತು, ಜೊತೆಗೆ 123 ಕೋಟಿ 2ನೇ ಹಂತದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ನೂತನ ಕಟ್ಟಡದ ಕಾಮಗಾರಿಯ ಒಂದು ಕೆಲಸವನ್ನ ನಾವಿವತ್ತು ಅದಕ್ಕೆ ಶಿಲಾನ್ಯಾಸವನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಹೆಚ್ಚು ಬಹಳ ಸುಮಾರು ಈಗ ನನ್ನ ಮುಂದೆ ಇರ್ತಕ್ಕಂಥ ಪಟ್ಟಿಯಲ್ಲಿ ಸುಮಾರು 28 ಇಲಾಖೆಗಳ ಒಂದು ಇಲಾಖೆಗಳಿಂದ ನಮಗೆ ಅನುದಾನ ಲಭ್ಯ ಆಗಿದೆ. ನಾನು ಬಹಳ ಮುಖ್ಯವಾಗಿ ಕೆಲವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇನೆ. ನಿಮಗೆ ಎಲ್ಲ ಮಾಹಿತಿಯನ್ನು ನಾವು ಬಿಡುಗಡೆ ಮಾಡ್ತೇವೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾನ್ಯ ಮಾದೇವಪ್ಪ ಸಾಹೇಬರು ಸುಮಾರು 100 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ. ಮಾನ್ಯ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಗಂಟ್ಲು ಮಲ್ಲಮ್ಮ ಯೋಜನೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾ ಇಲ್ಲ. ಕಾರಣ ನಮ್ಮ ಸುಬ್ಬಾರೆಡ್ಡಿ ಅವರು ದೊಡ್ಡ ಕಾರ್ಯಕ್ರಮ ಬಾಗೇಪಲ್ಲಿಯಲ್ಲಿ ಮಾಡ್ತೀನಣ್ಣ, ದಯವಿಟ್ಟು ಆ ಕಾರ್ಯಕ್ರಮ ಇಲ್ಲಿ ಮಾಡಬೇಡಿ ಅಂತ ಹೇಳಿ ವಿನಂತಿ ಮಾಡಿಕೊಂಡ್ರು. ಆ ಕಾರಣದಿಂದ ನಾವು ಮಾನ್ಯ DK ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿಗೂ ಬರಬೇಕು, ಭಾಗ್ಯ ನಗರಕ್ಕೆ ಬರಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಅದಾಗಿಯೂ ಮಾನ್ಯ ಉಪಮುಖ್ಯಮಂತ್ರಿಗಳ ಇಲಾಖೆಯಿಂದ 100 ಕೋಟಿಗಳ ಅನುದಾನ ನಮ್ಮ ಗೌರಿಬಿದ್ದೂರಿಗೆ 60 ಕೋಟಿ, ಚಿಂತಾಮಣಿಗೆ 40 ಕೋಟಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ಕಾಮಗಾರಿಯನ್ನ ಇವಾಗ ಪ್ರಾರಂಭ ಮಾಡುವಂಥದ್ದಕ್ಕೆ ಶಿಲಾನ್ಯಾಸವನ್ನ ಮಾಡ್ತಾ ಇದ್ದೇವೆ. ಅದರಿಂದ ಬಂಧುಗಳೇ, ಇವತ್ತು ಮಾನ್ಯ ಜಮೀರ್ ಅಹಮದ್ ಖಾನ್ ರವರು ನನ್ನ ಆತ್ಮೀಯ ಗೆಳೆಯರು, ತಮಗೆಲ್ಲರಿಗೂ ಗೊತ್ತಿದೆ, ವಿಶೇಷವಾಗಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಚಿಂತಾಮಣಿಯಲ್ಲಿರ್ತಕ್ಕಂಥ ಮುರುಗಮಲ್ಲ ಗೊತ್ತಾ ನಿಮಗೆ? ಮುರುಗಮಲ್ಲ ಎಲ್ಲಿದೆ ಅಂತ ಗೊತ್ತಾ? ಇವತ್ತು ಅಮ್ಮಾಜಾನ್ ಬಾವಾಜಾನ್ ದರ್ಗಾ, ಆ ದರ್ಗಾ ಇವತ್ತು ಇಡೀ ರಾಷ್ಟ್ರದಲ್ಲೇ ಅತ್ಯುತ್ತಮವಾದಂತ ಒಂದು ಮೂಲಭೂತ ಸೌಲಭ್ಯ. ಇವತ್ತು ಏನು ಬೇರೆ ಹೊರ ದೇಶಗಳಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ರೀತಿಯಲ್ಲಿ ನಾವು ಅದನ್ನ ಉನ್ನತೀಕರಣ ಮಾಡುವಂಥದ್ದಕ್ಕೆ 32 ಕೋಟಿಯನ್ನ ಕೊಟ್ಟಂತವರು ನಮ್ಮ ಆತ್ಮೀಯ ಗೆಳೆಯರು ಜಮೀರ್ ಅಹಮದ್ ಖಾನ್ ರವರು. ಅದರಿಂದ ಮತ್ತೆ ನಮ್ಮ ನಜೀರ್ ಅಹಮದ್ ಸಾಹೇಬರು, ಇವರೆಲ್ಲರ ಸಹಕಾರ ಇಲ್ಲದೆ ಇದ್ರೆ ನಮಗೆ ಹಣ ಮಂಜೂರಾಗ್ತಾ ಇರಲಿಲ್ಲ. ಈಗ ತಮಗೆ ಗೊತ್ತಿದೆ, ಜಲ್ ಜೀವನ್ ಮಿಷನ್ ಕೇಂದ್ರ ಸರ್ಕಾರದ 45%, ರಾಜ್ಯ ಸರ್ಕಾರದ 55% ಪಾಲುದಾರಿಕೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸ್ಥಗಿತ ಆಗಿತ್ತು. 2023ರಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಅದನ್ನ ಅಭಿಯಾನವನ್ನು ತಗೊಂಡು ಇವತ್ತು ಬಹುತೇಕ 95%ಗಿಂತ ಹೆಚ್ಚು
ಇವತ್ತು ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. ಇನ್ನು ಕೆಲವು ರೀಟೆಂಡರ್ ಆಗ್ತಾ ಇದೆ. ಅದರ ಕಾಮಗಾರಿ ಕೂಡ ಇವತ್ತು ಸುಮಾರು 266 ಕೋಟಿಗಳ ಕಾಮಗಾರಿಗಳ ಉದ್ಘಾಟನೆಯನ್ನ ಇವತ್ತು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ನಾನು ಇವತ್ತು ಮಹಿಳಾ ಕಲ್ಯಾಣ ಸಚಿವರು ತಡವಾಗಿ ಬಂದಿದ್ದಾರೆ. ನಮ್ಮ ಸೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ನಾನು ಸ್ವಾಗತವನ್ನ ಈ ವೇದಿಕೆ ಮುಖಾಂತರ ಅವರಿಗೆ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ. ಯುವಜನ ಸೇವಾ ಇಲಾಖೆಯಿಂದ ಚಿಕ್ಕಬಳ್ಳಾಪುರದಲ್ಲಿ 10 ಕೋಟಿಗಳ ಕ್ರೀಡಾಂಗಣದ ಕಾಮಗಾರಿಯನ್ನ ಮಾಡ್ತಾ ಇದ್ದೇವೆ. ಚಿಂತಾಮಣಿಯಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಒಂದು ಕ್ರಿಕೆಟ್ ಗ್ರೌಂಡ್ ಅನ್ನ ಸ್ಟೇಡಿಯಂ ಅನ್ನ ಮಾಡ್ತಾ ಇದ್ದೀವಿ. ಈ ರೀತಿ ದೊಡ್ಡ ದೊಡ್ಡ ಪಟ್ಟಿನೇ ನಮ್ಮ ಹತ್ರ ಇದೆ. ನಾನೀಗ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುವಂಥದ್ದು, ದಯವಿಟ್ಟು ಸರ್ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥವ್ರು ಇಲ್ಲೆಲ್ಲರೂ ನಾವೆಲ್ಲರೂ ಇವತ್ತು ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತೇವೆ. ಮಾನ್ಯ ನಿಮ್ಮಲ್ಲಿ ಉಪಮುಖ್ಯಮಂತ್ರಿಗಳಲ್ಲೇ ನಾವು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನ. ಇವತ್ತು ನಾನು ತಮಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲೇ ಬಹುಶಃ ಇಡೀ ದೇಶದಲ್ಲೇ ಈ ರೀತಿ ಒಂದು ವೈವಿಧ್ಯತೆ, ಈ ರೀತಿಯಾದಂಥ ರೈತರು, ಪ್ರಗತಿಪರ ರೈತರು ಇವತ್ತು ನೀವಿಂತ ಬೆಳೆ ತೋರಿಸಿ ನಿಮಗೆ ಮಾರನೇ ದಿವಸ ಬೆಳೆಯನ್ನ ತೆಗೆದು ನಿಮಗೆ ಅದರ ಫಸಲನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಇರ್ತಕ್ಕಂಥದ್ದನ್ನ ನಾನು ತಮ್ಮ ಗಮನಕ್ಕೆ ತರ್ತೇನೆ. ದೊಡ್ಡ ಪಟ್ಟಿ ಇದೆ. ನಾವು ಬೆಳೀದೇ ಇರ್ತಕ್ಕಂಥ ಹಣ್ಣಿಲ್ಲ, ನಾವು ಬೆಳೀದೇ ಇರ್ತಕ್ಕಂಥ ತರಕಾರಿ ಇಲ್ಲ, ನಾವು ಬೆಳೀದೇ ಇರ್ತಕ್ಕಂಥ ಪುಷ್ಪ ಇಲ್ಲ. ನೀವು ಇನ್ನೇನೇನು ಹೇಳ್ತೀರಾ? ಬಹುಶಃ ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊರತುಪಡಿಸಿ ಈ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ರೈತರು ತಮ್ಮ ಬದುಕನ್ನ, ಗೌರವಯುತವಾದಂಥ ಬದುಕನ್ನ ಕಟ್ಕೊಳ್ಳಿಕ್ಕೆ ನಾನಾ ರೀತಿಯಾದಂಥ ಪ್ರಯತ್ನಗಳನ್ನ ಭೂತಾಯಿ ಆಳ ಗರ್ಭಕ್ಕೆ 2000 ಅಡಿಗೆ ಹೋಗಿ ನೀರು ತರುವಂತ ಕೆಲಸವನ್ನ ಮಾಡ್ತಾ ಇದ್ವಿ. ಈಗ ತಾವು ದೊಡ್ಡ ಮನಸ್ಸು ಮಾಡಿ ತಾವು HN ವ್ಯಾಲಿ, KC ವ್ಯಾಲಿ, ತಾವು ಕೃಷ್ಣ ಬೈರೇಗೌಡರು, ರಮೇಶ್ ಕುಮಾರ್ ಅವರು, ಮುನಿಯಪ್ಪ ಸಾಹೇಬರು, ಎಲ್ಲ ನಮ್ಮ ಅವತ್ತಿನ ಶಾಸಕರು ಎಲ್ಲರೂ ಪ್ರಯತ್ನ ಪಟ್ಟು ಇವತ್ತು ನಮಗೆ ನೀರು ಬಂದಿದೆ. ಮುಂದುವರೆದು ತಾವು ಮತ್ತೆ ನಮಗೆ ನೀರನ್ನು ಕೊಡ್ತಾ ಇದ್ದೀರಾ. ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು, ದಯವಿಟ್ಟು ಏನು ತಾವು ಪ್ರಾರಂಭ ಮಾಡಿದಂಥ ಎತ್ತಿನ ಹೊಳೆ ತಮ್ಮ ಅಮೃತಾಸ್ತ್ರದಿಂದ ತಾವು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ಎತ್ತಿನ ಹೊಳೆ, ದಯವಿಟ್ಟು ನಾನು ತಮ್ಮಲ್ಲಿ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಜನರ ಪರವಾಗಿ ದಯವಿಟ್ಟು ಎತ್ತಿನ ಹೊಳೆ ನೀರು ಬೇಕಾ ಬೇಡವಾ? ಕೈ ಎತ್ತಿ ದಯವಿಟ್ಟು ಎತ್ತಿನ ಹೊಳೆ ಕುಡಿಯೋ ನೀರು ಬೇಕಾ ಬೇಡವಾ? ಏನ್ ಶಬ್ದನೇ ಇಲ್ವಲ್ಲ? ಬೇಕಾ ಬೇಡವಾ? ಆದ್ರಿಂದ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ, ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ. 1500 ಕೋಟಿಗಳಿಗೆ ಟೆಂಡರ್, 3 ಜನ ಗುತ್ತಿಗೆದಾರರು ಆಯ್ಕೆ ಆಗಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ ನಡೀತಾ ಇದೆ. ದಯವಿಟ್ಟು ತಾವು ನಮಗೆ ಶುದ್ಧ ಕುಡಿಯೋ ನೀರನ್ನ ನಮ್ಮ ಭಾಗದ ಜನರಿಗೆ ಕಾಣಿಸ್ಬೇಕು. ತಾವು ಕರುಣಾಮಯಿಗಳು, ತಾವು ಯಾವತ್ತೂ ಮಾಡಲ್ಲ. ಈ ಸಂದರ್ಭದಲ್ಲಿ ಕಳಕಳಿಯಾಗಿ ಸಮಸ್ತ ಇಲ್ಲಿ ಬಂದಿರತಕ್ಕಂತ ಜನರ ಪರವಾಗಿ ತಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ, ಇವತ್ತು ನಾನು ನಮ್ಮ ಜಿಲ್ಲೆಗೆ ತಾವು ಬಂದಿದ್ದೀರಾ, ತಾವು ಇಷ್ಟು ದೊಡ್ಡ ಮೊತ್ತದಲ್ಲಿ ನಮಗೆ ಸಹಕಾರವನ್ನು ನೀಡಿದ್ದೀರಾ. ಖಂಡಿತ ನಿಮ್ಮ ಸಹಕಾರ ನಾವು ಸದಾ ನಿಮ್ಮ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಇಬ್ಬರ ಋಣದಲ್ಲಿ ಈ ಜಿಲ್ಲೆಯ ಜನತೆ ನಾವು ಸದಾ ಇರ್ತೇವೆ. ನಮ್ಮ ಬದುಕಿನಲ್ಲಿ ಬದಲಾವಣೆ ತರುವಂತ ಒಂದು ದೊಡ್ಡ ಪ್ರಯತ್ನ ತಾವು ಮಾಡಿದ್ದೀರಾ. ಮುಂದೇನು ತಾವು ಇದೇ ರೀತಿ ಇನ್ನ 2.5 ವರ್ಷದಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನ ಮಂಜೂರು ಮಾಡ್ತೀರಾ. ಈಗಾಗಲೇ ನಮ್ಮ ಈ ಭಾಗದಲ್ಲಿ ಹೂ ಬೆಳೀತಾರೆ. ಈಗಾಗಲೇ ತಾವು ಚಿಕ್ಕಬಳ್ಳಾಪುರಕ್ಕೆ 140 ಕೋಟಿಗಳ ಹೂವಿನ ಮಾರುಕಟ್ಟೆಯನ್ನ ಮಂಜೂರು ಮಾಡಿದ್ದೀರಾ. ಆದಷ್ಟು ತ್ವರಿತವಾಗಿ ಆ ಟೆಂಡರ್ ಪ್ರಕ್ರಿಯೆ ಆಗುವಂಥದ್ದಕ್ಕೆ ತಾವು ಸಹಕರಿಸಬೇಕು, ಸಂಬಂಧಪಟ್ಟವರಿಗೆ ಸೂಚಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಭಾಗದ ಕಡೆ ತಾವು ಬೆಂಗಳೂರು ಸಮೀಪ ಇದೆ, ನಾವು ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 7,000 ಎಕರೆ ಇವತ್ತು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ಕೈಗಾರಿಕೆಗಳ ಜೊತೆಯಲ್ಲೇ ಇವತ್ತು ನಾವು ಶೈಕ್ಷಣಿಕವಾಗಿ ಮತ್ತು ರೈತರ ಬದುಕಿನಲ್ಲಿ ಒಂದು ಅವರಿಗೆ ಅಂತರ್ಜಲ ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳಷ್ಟು ಜನ ಇವತ್ತು ನಿರುದ್ಯೋಗಿ ಯುವಕರಿದ್ದಾರೆ.
ಬಹಳಷ್ಟು ಜನ ಯುವಕರಿಗೆ ಉದ್ಯೋಗ ಕೊಡುವಂಥದ್ದು ಬೇಕು. ಆದ್ರಿಂದ ನಾವು ಈ ಒಂದು ಮಹತ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪ್ರಾಸ್ತಾವಿಕ ವಿಚಾರಗಳನ್ನು ತಮ್ಮ ಮುಂದೆ ಹೇಳುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.